నమస్తే గురూజీ. నమస్కారం గురూజీ. మేము హొసకోటె ఇంకా మాట్లాడుతా ఉన్నాము. హొసకోటెల రూపక్క వాళ్ళు మమ్మల్ని జాయిన్ చేశారు. ಅಂದ್ರೆ ನಮ್ಗೆ ರೂಪಕ್ಕ ಅಂತ ಇದ್ದಾರೆ ನಮ್ಗೆ. ಅವ್ರು ತುಂಬಾ ಸಣ್ಣ ಆಗಿದ್ರು ಸರ್. ನಾವು ತುಂಬಾನೇ ವೆಯ್ಟ್ ಇದ್ವಿ. ಅದ್ರಿಂದ ರೂಪಕ್ಕ ತುಂಬಾ ಸಣ್ಣ ಆದ್ರು. ತುಂಬಾ ಅವ್ರಿಗೆ ಏನಕ್ಕ ಈ ತರ ಸಣ್ಣ ಆಗಿದ್ದೀರಾ ಅಂತಂದಿದ್ದಕ್ಕೆ ನಾವೇ ಕೇಳಿದಕ್ಕೆ ಪಾಪ ಅವರು ನಾನು ಹೇಳ್ಬೇಕು ಅಂತಿದ್ದೆ ಸುಭದ್ರಾ ನಿಮ್ಗೆ. ನನ್ಗೆ ಆರೋಗ್ಯನೂ ಬಂದಿದೆ, ಬಟ್ ನಾನು ಸಣ್ಣನೂ ಆಗಿದ್ದೀನಿ, ತುಂಬಾ ಸಣ್ಣ ಆಗಿದ್ದೀನಿ. ಅಂದ್ರೆ ಏನಿಲ್ಲ ಅಂದ್ರೂ ಒಂದ್ 7 ಇಂದ 9 kg ಕಮ್ಮಿ ಆಗಿದ್ದೀನಿ ಅಂತ ಹೇಳಿದ್ರು. ಅದಕ್ಕೆ ನಾನು ಇಲ್ಲ ರೂಪಕ್ಕ ನಾನ್ ಮಾಡ್ಲೇಬೇಕು ಇದನ್ನ ನಾನ್ ಮಾಡೇ ಮಾಡ್ತೀನಿ ಅಂತ ಹೇಳಿ ರೂಪಕ್ಕ ಹೇಳಿ ಅಂತ ನಾನು 20 days ಮುಂಚೆಯಿಂದ ಈ ತಿಂಗಳು 20ನೇ ತಾರೀಕು ಸ್ಟಾರ್ಟ್ ಆಗುತ್ತೆ ಅಂದ್ರೆ ಹೋದ್ ತಿಂಗಳು ಅದಕ್ ಮುಂಚೆನೆ ನಾನು 20 ದಿವಸದಿಂದಾನೇ ನಾನು ಕೇಳ್ಕೊಂಡ್ ಬರ್ತಾ ಇದ್ದೆ ಸರ್. ತುಂಬಾನೇ ಅವರು ತುಂಬಾ ಸಜೆಷನ್ ಮಾಡಿದ್ರು. ತುಂಬಾನೇ ನಂಗೆ ಟೈಮ್ ಟು ಟೈಮ್ ಫೋನ್ ಮಾಡೋದು, ಹೇಗಿದೆ ಅಂತ ವಿಚಾರಿಸೋದೆಲ್ಲ ಮಾಡಿದ್ರು ಸರ್. ನನ್ಗಂತೂ ತುಂಬಾನೇ ಹೆಲ್ಪ್ ಆಗಿದೆ. ಮತ್ತೆ ಸುಸ್ತು ನನ್ಗೆ ಎದ್ದೊಳಕ್ಕೆ ಕುತ್ಕೊಳಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು. ಅದ್ರಿಂದ ಇವಾಗ ಒಂದ್ ಸ್ವಲ್ಪ ನಾನು ಆರಾಮಾಗಿ ಎದ್ದೊಳ್ತೀನಿ, ನನ್ ಕೆಲ್ಸ ನಾನ್ ಮಾಡ್ಕೋತೀನಿ. ಬಟ್ ಟೈಲರ್ ಆದ್ರಿಂದ ನಂಗೆ ಕೂತೆ ಕೆಲ್ಸ ಜಾಸ್ತಿ ಮಾಡೋದು. ಆದ್ರಿಂದ ನಂಗೆ ಇವಾಗ ಫಸ್ಟ್ ಏನಾಗ್ತಾ ಇತ್ತು ಅಂದ್ರೆ ಕೆಲ್ಸ ಮಾಡ್ತಾ ಇದ್ದೆ, ಬಟ್ ನನ್ಗೆ ತುಂಬಾ ನಂಗೆ ಕಷ್ಟ ಅನ್ನಿಸ್ತಾ ಇತ್ತು. ಅಯ್ಯೋ ನಾನು ಒಬ್ಳೆ ನಾನೇ ಎಲ್ಲ ಮಾಡ್ಬೇಕು ಅನ್ನೋದಿತ್ತು. ಇವಾಗ ಏನಿಲ್ಲ ಸರ್, ಆ ಮಾತೇ ಬರ್ತಾ ಇಲ್ಲ ನನ್ ಬಾಯಲ್ಲಿ, ಆ ತರನೇ ಬರ್ತಾ ಇಲ್ಲ. ತುಂಬಾ ಚೆನ್ನಾಗ್ ನನ್ ಕೆಲ್ಸ ನಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇದು ನನ್ಗೆ ಏನ್ ಕಲ್ಸಿದೆ ಅಂದ್ರೆ ನಿಮ್ಮ ಹತ್ರ ನಮ್ ಗುರುವಾಗಿ ನೀವ್ ಸಿಕ್ಕಿದ್ ನಮ್ ಪುಣ್ಯ. ಬಟ್ ನನ್ಗೆ ಏನಂದ್ರೆ ಈ ತರ ಆರೋಗ್ಯದ ಬಗ್ಗೆ ಯಾವ ತರ ನಾವು ಊಟ ಮಾಡ್ಬೇಕು, ಯಾವ ತರ ನಾವು ಲಿಕ್ವಿಡ್ ತಗೋಬೇಕು, ಯಾವ ಟೈಮಲ್ಲಿ ನಾವು ಲಿಕ್ವಿಡ್ ತಗೋಬೇಕು ಅನ್ನೋದು ನಂಗಂತೂ ತುಂಬಾನೇ ನಂಗೆ ಒಂದು ಪಾಠ ಹೇಳ್ಕೊಟ್ಟಂಗಿದೆ ಸರ್ ಜೀವನದಲ್ಲಿ. ನಾವು ಅಂದ್ರೆ ಇದನ್ನ ಯಾವ ರೀತಿ ತಿನ್ಬೇಕು, ನಾವು ಯಾವ ರೀತಿ ಕುಡಿಬೇಕು ಅನ್ನೋದು, ನಾವು ಕುಡಿತಾ ಇದ್ರೆ ನಮ್ಗೆ ಏನೇನ್ ಬೆನಿಫಿಟ್ ಇದೆ ಅನ್ನೋದು ಮಾತ್ರ ನಂಗೆ ಕಲ್ಸ್ಕೊಟ್ಟಿದೀರಾ. ನಿಜವಾಗ್ಲೂ ನಿಮ್ಮಂತ ಗುರುಗಳು ಸಿಕ್ಕೋದು ನಮ್ಗೂ ಒಂದು ರೀತಿಯಲ್ಲಿ ಎಲ್ಲೋ ನಾವು ಸಣ್ಣ ಪುಟ್ಟ ಏನೋ ಮಾಡಿರೋ ಪುಣ್ಯ, ಜನ್ಮದ ಪುಣ್ಯ ಅಂತ ನಮ್ಗೆ ಅನ್ನಿಸ್ತು. ತುಂಬಾ ಥ್ಯಾಂಕ್ಸ್ ಗುರೂಜಿ. ತುಂಬಾ ಥ್ಯಾಂಕ್ಸ್ ಗುರುಗಳೇ. ನಿಮ್ಗಂತೂ ಕೈ ಮುಗಿದು ಹೇಳ್ತೀವಿ, ತುಂಬಾ ಥ್ಯಾಂಕ್ಸ್ ಗುರುಗಳೇ. ನಮ್ಗೆ ಜೀವನ ಹೆಂಗೆ ಅಂದ್ರೆ ಏನು, ಅದೇ ಇವಾಗ ಯಾರೋ ಒಬ್ರು ಹೇಳಿದ್ರು ನಮ್ಮ ಹೊಟ್ಟೆ ಡಸ್ಟ್ಬಿನ್ ಆಗಿದೆ ಅಂತ. ಬಟ್ ಅದು ನಿಜಾನೇ. ನಾವ್ ಏನ್ ನೋಡಿದ್ರು ತಿನ್ಬೇಕು ಅನ್ನಿಸ್ತಾ ಇತ್ತು. ಆ ತಿನ್ನೋ ಬದಲು ಒಂದ್ ಲೋಟ ಕುಡಿಯೋದು, ಎಲ್ಲಾದ್ರೂ ಹೋದಾಗ ಕುಡ್ಕೊಂಡ್ರೆ ಸಾಕು. ಆ ತರ ನಮ್ ಹೆಲ್ದಿ ಹೇಗ್ ಇಟ್ಕೋಬೇಕು, ನಮ್ಮ ಆರೋಗ್ಯನ ಯಾವ ತರ ಇಟ್ಕೋಬೇಕು ಅಂತ ಹೇಳ್ಕೊಟ್ಟಿದಾರ. ತುಂಬಾ ಥ್ಯಾಂಕ್ಸ್ ಗುರುಗಳೇ. ಇಷ್ಟ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಏಜು 36 ಗುರುಗಳೇ. 36 ಸಿಂಗಲ್ ಪೇರೆಂಟ್. ಬಟ್ ನಮ್ಗೆ ಜೀವನದಲ್ಲಿ ಬರೋ ಇದರಿಂದ ಕಷ್ಟಗಳಿಂದ ನಂಗೆ ಅವತ್ತಿಂದನೂ ಅವ್ರ ಸಪೋರ್ಟ್ ಇದ್ರು ಗುರುಗಳೇ. ರೂಪಕ ಅನ್ನೋರು ಅವತ್ತಿಂದನೂ ತುಂಬಾ ನಂಗೆ ಸಪೋರ್ಟ್ ಇದ್ದಾರೆ. ಇವತ್ತೂನು ನನಗೆ ನನ್ನ ಆರೋಗ್ಯದ ಪರವಾಗಿನೂ ಅವರು ನನ್ಗೆ ಏನು ಕ್ಲಾಸ್ ಹೆಂಗಿದೀರಾ, ಇಲ್ಲ ಸುಸ್ತಾಗ್ತಾ ಇದ್ಯಾ, ನಿಮ್ಗೆ ಯಾವ ತರ ಆಗ್ತಾ ಇದೆ, ಏನಾದ್ರೂ ಗುರುಗಳಿಗೆ ಕೇಳಿ ನೀವು ಹೇಳಿದೆ ಗುರುಗಳೇ ಫೋನ್ ಮಾಡಿ ಕೇಳಿ ಅಂತ. ಆಮೇಲೆ ಅಕ್ಕ ಹೇಳಿದ್ದೆ ನಮ್ಗೆ ಇದಾಯ್ತು, ಈ ತರ ಮಾಡು, ಈ ತರ ಕುಡಿ, ಈ ತರ ಏನು ಇದ್ ಮಾಡ್ಕೊಳಕ್ ಹೋಗ್ಬೇಡ, ನೀನು ಭಯ ಪಡ್ಬೇಡ, ಇದನ್ನ ನಡ್ಸು, ನಿನ್ ಕೈಲಿ ಆಗುತ್ತೆ ಅಂತ ಅವರೇ ಸಜೆಷನ್ ಕೊಟ್ರು ಗುರುಗಳೇ. ತುಂಬಾನೇ ನಮ್ಮನ್ ಮಾತ್ರ ಅವರು ಅದೇ ಒಂದು ನಮ್ಗೆ ಆರೋಗ್ಯ ಕೊಟ್ಟಂಗ ಆಯ್ತು ಗುರುಗಳೇ. ಅವರಿಂದ ನೀವು, ನಿಮ್ಮಿಂದ ಅವರು, ಅವರಿಂದ ನಾವು, ಆ ತರ ಆಯ್ತು ಗುರುಗಳೇ. ತುಂಬಾ ಥ್ಯಾಂಕ್ ಯು ಗುರುಗಳೇ. ಅಂದ್ರೆ ನಮ್ಗೆ ದೇಹ ಅನ್ನೋದು ಒಂದ್ ಸ್ವಲ್ಪ ನಮ್ಗೆ ಫಸ್ಟ್ ಆಫ್ ಆಲ್ ನಮ್ ದೇಹ ನಮ್ಗೆ ಭಾರ ಆಗ್ತಾ ಇಲ್ಲ. ಎಷ್ಟೇ ನಾವು ವೆಯ್ಟ್ ಇರ್ಬೋದು ಗುರುಗಳೇ, ಅಂದ್ರೂ 2 kg ಇಂದ 2.5 kg ಕಡಿಮೆ ಆಗಿದ್ದೀನಿ. ಬಟ್ ಆದ್ರೂನು ನಮ್ಗೆ ದೇಹ ಅನ್ನೋದು ತೂಕ ಇಲ್ಲ ಗುರುಗಳೇ. ನಮ್ಗೆ ಒಂಥರ ಬಾಲ್ ಇದ್ದಂಗಿದೆ. ಏನ್ ಕೆಲ್ಸ ಮಾಡಿದ್ರು ತಡೀರಂತ ಮಾಡ್ಬೋದು, ಎದ್ದೊಳ್ಬೋದು. ಒಂಥರ ಧೈರ್ಯ ಸಿಕ್ಕಿದೆ ಗುರುಗಳೇ ನಮ್ಗೆ. ಸರಿ ಗುರುಗಳೇ. Right, ma. Thank you so much.